ಅವ್ರು 20 ಜನ ಇದ್ದೀರಿ ಸರ್ ಮಾತಾಡೋಕ್ಕೆ. ಹಾಂ. ಹೆಂಡ್ತಿ ಬೇಡ ಅನ್ನಲ್ಲ, ನನ್ನ ಹೆಂಡ್ತಿನ ಇವಾಗ ಹೆಂಗೆ ಅವ್ನ ಮನೇಲಿ ಇಟ್ಕೊಂಡಿದ್ದಾನೆ, ಸ್ಥಳ ಹೆಂಗೆ ಕೊಟ್ಟಿದ್ದಾನೆ. ಈಗ ನೀವು ನಿಮ್ಮ ಹೆಂಡ್ತಿನ ಕರ್ಕೊಂಬಂದಿದ್ರಾ? ಹಾಂ, ನನ್ನ ಹೆಂಡ್ತಿ ನನ್ನ ಕರ್ಕೊಂಡು ಹೋಗ್ರಿ ಅಂದ. ತಿರ್ಗಾ ಅವನೇನು ಮಾಡಿದಾನೆ ತಿರ್ಗಾ. ಅಲ್ಲ, ನಿಮ್ಮ ಹೆಂಡ್ತಿ ನಿಮ್ಮ ಜೊತೆ ಬಂದ್ರಾ? ಆಯ್ತು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬಂದ್ರಾ? ಇಲ್ಲ, ಬಲವಂತದ ಮೇಲೆ ಕರ್ಕೊಂಬಂದಿರೋದು ನಾನು. ನೀವು ಬಲವಂತದಿಂದ ಬಂದ್ರಿ, ಮತ್ತೆ ಅವ್ರು ಬರಲ್ಲ ಅಂದ್ರು ಅವ್ರು ಬರಲ್ಲ ಅಂತ ಇಷ್ಟ ಇಲ್ಲ ಅಂದ್ರು ನೀವು ಕರ್ಕೊಂಬಂದ್ರಿ. ಹಾಂ, ಇವನು ನಾನು ಬೇಡ, ಬಿಲ್ಕುಲ್ ಬೇಡ, ನೀವು ಕರ್ಕೊಂಡು ಹೋಗ್ರಿ ಅಂದ್ಬಿಟ್ಟ. ಬೇಡ, ಕರ್ಕೊಂಡು ಹೋಗ್ರಿ ಅಂತಂದ. ಹಾಂ ಹೌದು. ಈಗ ಏನಾಗ್ತಾ ಇದೆ? ಇವಾಗ ಏನಂತಾನೆ, ಹಾಂ. ಹೆಂಡ್ತಿನ ಇಟ್ಕೊಂಡಿರೋದು ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು. ಹಾಂ. ನಾನು ರೆಕಾರ್ಡ್ ಇದೆ ನೋಡಿ ಸರ್, ಕಳ್ಸಿಕೊಡ್ತೀನಿ ನೋಡಿ ಸರ್. ಹೌದಾ? ರೆಕಾರ್ಡ್ ಇದೆ, ಕಳ್ಸಿಕೊಡ್ತೀನಿ ನೋಡಿ ಸರ್. ಇಲ್ಲಿ ಸ್ವಲ್ಪ ವಿಡಿಯೋದವ್ರು ಬರಂಗಿದ್ರೆ ಬನ್ನಿ ಸರ್ ಬಸಂಪುರಕ್ಕೆ. ಇವಾಗ ಆಯ್ ಅಂತ ಕಳಿಸಿ ಸರ್, ಕಳಿಸ್ತೀನಿ. ಈ ನಂಬರಿಗೆ ಕಳಿಸಿ, ಹೇಳ್ತೀನಿ, ನಾವು ಇದು ಮಾಡ್ತೀವಿ. ಆಯ್ ಅಂತ ಕಳಿಸಿ ಸರ್. ಓಕೆ ಓಕೆ ಓಕೆ, ಕಳಿಸ್ತೀವಿ. ಆಯ್ತು ಸರ್, ಬರ್ತೀನಿ ಸರ್, ಬರ್ತೀನಿ. ನೀವು ಯಾವ್ದಾದ್ರು ಹಣಕ್ಕೆ ಬೇಡಿಕೆ ಇಟ್ರಾ ಯಾವ್ದಾದ್ರು ಚಾನಲ್ಗೆ? ಇಲ್ಲ ಸರ್, ಯಾವುದೂ ಇಲ್ಲ ಸರ್. ಅವರು 3,000 ಬೇಕಾ, 10,000 ಬೇಕಾ, 20,000 ಬೇಕಾ ಚಾನಲ್ ಮಾತ್ರ ನಾನು ಬೇಡ ಅಂತ ಹೇಳಿದ್ದೀನಿ ಸರ್. ಇಲ್ಲ ಸರ್, ನಾನು ಎಲ್ಲೋ ಕಾಸು ತೊಗೊಳಲ್ಲ ಸರ್. ನನ್ನ ಹೆಂಡ್ತಿ ಬೇಕು ಸರ್ ನನಗೆ, ನನ್ನ ಹೆಂಡ್ತಿ ಬೇಕು. ನಾನು ಯಾಕೆ ಕಾಸು ತೊಗೊಳ್ಳಿ? ನನ್ನ ಹೆಂಡ್ತಿ ಬೇಕು. ಅಲ್ಲ, ಯಾರೋ ಚಾನಲ್ ಅವರು ಆರೋಪ ಮಾಡಿದ್ರು, ನೀವು ಕಾಸು 3,000 ಕೊಡ್ತೀವಿ ಅಂದಿದ್ದಕ್ಕೆ 10,000 ಕೇಳಿದ್ರು, 20,000 ಕೇಳಿದ್ರು, ಹಂಗೆ ಹಿಂಗೆ ಅಂತೆಲ್ಲ. 10,000 ಬೇಕು, ಫಸ್ಟ್ 3,000 ಬೇಕಾ ಅಂದ್ರು, 500 ಬೇಕಂದ್ರು, ಇಲ್ಲ ಅಂದೆ. 3,000 ಬೇಕಂದ್ರು, ಬೇಡ ಅಂದೆ. ಕೆಲವೊಂದು ಚಾನಲ್ ಅಲ್ಲಿ ನಿಮ್ಗೆ ಗೌರವಧನವಾಗಿ ಮಾಮೂಲಿ ನಿಮ್ದು ಅವತ್ತಿನ ದುಡಿಮೆ ಹಣನ ಕೊಟ್ಟಿರ್ತಾರೆ. ಹಂಗನ್ ಮಾತ್ರಕ್ಕೆ ಅಲ್ಲಿ ಕೊಟ್ರಲ್ಲ ಅನ್ಬಿಟ್ಟು ಬೇರೆ ಕಡೆನೂ ಕೇಳಕ್ಕೆಲ್ಲ ಹಂಗೆಲ್ಲ ಹೋಗ್ಬೇಡಿ, ದೊಡ್ಡ ಇಶ್ಯೂ ನಾನು ಯಾರ ಹತ್ರನೂ ಕೇಳಿಲ್ಲ ಸರ್, ನಾನು ಯಾರ ಹತ್ರನೂ ಕೇಳಿಲ್ಲ ಸರ್. ಅದೆಲ್ಲ ತಪ್ಪು, ಹಂಗೆಲ್ಲ ಮಾಡಬಾರ್ದು. ನ್ಯಾಯ ಸಿಗ್ಲಿ ಅಂತ ಹಂಗ್ ಮಾಡ್ತಿರೋದು ಮಾಧ್ಯಮಗಳು. ನನ್ನ ನ್ಯಾಯ ಬೇಕು ಸರ್. ನಾನು ಯಾರ ಹತ್ರ ದುಡ್ಡು ಕಾಸು ಹೋಗಿಲ್ಲ, ನನ್ನ ಹೆಂಡ್ತಿ ಬರ್ಲಿ ಅಂತಾನೆ ಕೇಳ್ತಾ ಇದೀನಿ. ಸರಿ ಆಯ್ತು, ಇವಾಗ ನಿಮ್ಮ ಹೆಂಡ್ತಿನ ಬಲವಂತವಾಗಿ ನೀವು ಕರ್ಕೊಂಡ್ ಬಂದಿದ್ರಿ, ನಿಮ್ಮ ಹೆಂಡ್ತಿ ಮನ್ಸಲ್ಲಿ ನೀವು ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ ಈಗ ನಿಮ್ಗೆ. ಸರ್, ಮಕ್ಕಳನ್ನ ಎಲ್ಲಿ ಸರ್ ಬಿಡೋದು? ಮಕ್ಕಳನ್ನ ಎಲ್ಲಿ ಬಿಡೋದು? ಅಮ್ಮ ಬೇಕು. ಇವಾಗ ಕಾನೂನು ಪ್ರಕಾರ ಹೋಗೋಣ. ತಾಯಿ ಮಕ್ಕಳು ನೋಡಿ ಅಮ್ಮ ಅಮ್ಮ ಅಂತಾರೆ. ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ. 20 ದಿವಸ ಆಯ್ತು ಕೆಲ್ಸಕ್ಕೆ ಹೋಗಿ, ನಾನು ಏನ್ ಮಾಡ್ಲಿ? ಹೌದಾ? ಈಗ ಅವನು ನಿನ್ನೆ ಕರ್ಕೊಂಡು ಹೋಗಿ ನನಗೆ ಬೇಡ ಅಂತ ಸಂತೋಷ್. ಬೇಡ ಅಂದ. ಇವಾಗ ಏನ್ ಹೇಳ್ತಾನೆ, ನಾನೇ ಇಟ್ಕೊಂಡಿರೋದು, ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊ ಹೋಗು ಅಂತಾನೆ. ಈಗ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತವನ? ಅಲ್ಲೇ ಇದ್ದಾಳೆ ನನ್ನ ಹೆಂಡ್ತಿ. ಮತ್ತೆ ಕರ್ಕೊಂಡ್ ಬಂದ್ರಿ ಅಂದ್ರಲ್ಲ? ಕರ್ಕೊ ಬಂದ್ರಿ, ತಿರ್ಗಾ ಅಲ್ಲೇ ಇದ್ದಾಳೆ. ನೈಟ್ ಹೋದ್ಲು, ತಿರ್ಗಾ 11:15 ತಿರ್ಗಾ ನಾನು ಹೋಗ್ತೀನಿ ಅನ್ಕೊಂಡು ಹೋದ್ರು ಅವರು. ತಿರ್ಗಾ ಹೋಯ್ತೀನಿ ಅಂತ ಹೋದ್ಲು. ಅವ್ನು ಬೇಡ ಅಂತ ಹೇಳಿದ್ದ. ಇವಾಗ ಫೋನ್ ಮಾಡಿದಕ್ಕೆ, ಯಾಕಪ್ಪ ಕಳ್ಸಲ್ಲ ನನ್ನ ಹೆಂಡ್ತಿನ, 11 ಗಂಟೆಗೆ ಸ್ಟೇಷನ್ ಬರ್ತೀನಿ ಅಂತ ಹೇಳಿದ್ಲು. ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊ, ನಾನಂತೂ ಕಳ್ಸಲ್ಲ, ಕಾನೂನು ಪ್ರಕಾರನೇ ಹೋಗೋಣ ಅಂತ ಹೇಳ್ತಾನೆ. ಹೌದಾ? ಸರಿ, ಓಕೆ ಓಕೆ ಓಕೆ, ಕಾನೂನು ಪ್ರಕಾರ ಅವ್ರು ಹೋಗ್ಲಿ ಹಂಗಾದ್ರೆ. ರೆಕಾರ್ಡ್ ಕಳಿಸಿ ಹಂಗಾದ್ರೆ. ಆಯ್ತು,